ಮಂಡ್ಯ ವಿವಿ ರದ್ದು ರೊಚ್ಚಿಗೆದ್ದ ವಿದ್ಯಾರ್ಥಿಗಳು. ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗಿದೆ. ಮಂಡ್ಯದ ಸಂಜಯ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಪ್ರತಿಭಟಿಸಿದ್ದಾರೆ ವಿದ್ಯಾರ್ಥಿಗಳು. ಮಂಡ್ಯ ವಿವಿ ರದ್ದು ಬೆನ್ನಲ್ಲೇ ರೊಚ್ಚಿಗೆದ್ದಿದ್ದಾರೆ ವಿದ್ಯಾರ್ಥಿಗಳು. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆಯಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆ ಪ್ರತಿಭಟನೆಗಿಳಿಸಿದೆ. ಯಾವುದೇ ಕಾರಣಕ್ಕೂ ಮಂಡ್ಯ ವಿವಿ ಮುಚ್ಚಬಾರದು ಅಂತ ಪ್ರತಿಭಟಿಸ್ತಾ ಇರೋದು. ಅನುದಾನದ ಕೊರತೆ ಇದ್ರೆ ನಾವೇ ಭಿಕ್ಷೆ ಎತ್ತಿ ಕೊಡ್ತೀವಿ, ಆದರೆ ವಿವಿ ಮುಚ್ಚೋದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ. ಮಂಡ್ಯ ವಿಶ್ವವಿದ್ಯಾಲಯ ಉಳಿಸುವಂತ ಕೆಲಸ ಆಗಬೇಕು, ಇಲ್ಲದಿದ್ರೆ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳು ಪಾದಯಾತ್ರೆ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಡಿಸಿ ಮೂಲಕ ಮನವಿ ಸಲ್ಲಿಕೆ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಮಂಡ್ಯ ವಿವಿ ಮುಚ್ಚೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಒಂದು ವೇಳೆ ಅನುದಾನದ ಕೊರತೆ ಇದ್ರೆ ಹೇಳಿ, ನಾವೇ ಭಿಕ್ಷೆ ಎತ್ತಿ ಹಣ ಕೊಡ್ತೀವಿ ನಿಮಗೆ, ಆದರೆ ಮಂಡ್ಯ ವಿವಿ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತ ವಿದ್ಯಾರ್ಥಿಗಳು, ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘದ ಕಡೆಯಿಂದ ಆಗಿರುವಂಥ ಪ್ರತಿಭಟನೆ ಇದು. ಮಂಡ್ಯ ವಿಶ್ವವಿದ್ಯಾಲಯವನ್ನ ಮುಚ್ಚಲು ಹೊರಟಿರುವ ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ಉಳಿಯಲೇ ಉಳಿಯಲೇ ರಾಜ್ಯ ಸರ್ಕಾರಕ್ಕೆ, ವಿಶ್ವವಿದ್ಯಾಲಯ ಮುಚ್ಚುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ. ಉಳಿಯಲಿ ಉಳಿಯಲಿ. 20,000 ವಿದ್ಯಾರ್ಥಿಗಳು ಈ ವರ್ಷ ವ್ಯಾಸಂಗ ಮಾಡ್ತಾ ಇದ್ದಾರೆ. 180 ಇಂದ 200 ಜನ PhD ಕೂಡ ಮಾಡ್ತಾ ಇದ್ದಾರೆ. ಇಂಥ ಯೂನಿವರ್ಸಿಟಿಯನ್ನ ಮೈಸೂರಿನ ಇವತ್ತು ಟ್ರೈಲರ್ ತೋರಿಸಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ಪ್ರತಿ ಜಿಲ್ಲೆಗಳು ಯಾವ್ಯಾವ ಎಲ್ಲೆಲ್ಲಿಂದ ಜಿಲ್ಲೆಗಳಿಂದ ಕಾಲ್ನಡಿಗೆ ಮುಖಾಂತರ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತೀವಿ. ವಿದ್ಯಾರ್ಥಿ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಒಂದು ಮಾತಿದೆ. ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ನಾವು ತೋರಿಸ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮಂಡ್ಯ ವಿಶ್ವವಿದ್ಯಾಲಯನ ಮುಚ್ಚೋದಕ್ಕೆ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿತ್ತು, ಸಭೆಯಲ್ಲಿ ತೀರ್ಮಾನ ಮಾಡಿತ್ತು. ಇದರ ವಿರುದ್ಧವಾಗಿ ಮಂಡ್ಯ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ಇವತ್ತು ಶಾಂತಿಯುತವಾಗಿ ಮಾನವ ಸರಪಳಿ ಮೂಲಕ ಕಾಲ್ನಡಿಗೆ ಮುಖಾಂತರ ಸಂಜಯ್ ವೃತ್ತದಿಂದ DC ಕಚೇರಿವರೆಗೂ ಕಾಲ್ನಡಿಗೆ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಮಾಡಿದ್ದೀವಿ. ಈ ಪ್ರತಿಭಟನೆ ಏನಂತ ಅಂದರೆ, ಭಾರತ ಸರ್ಕಾರ 2019ರಲ್ಲಿ 10 ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯಕ್ಕೆ ಮಂಜೂರು ಮಾಡಿತ್ತು. ಇದಕ್ಕೆ ಆದಂಥ ಫಂಡ್ಸ್ ಕೂಡ ರಿಲೀಸ್ ಮಾಡಿತ್ತು. ಇದರಲ್ಲಿ ನಮ್ಮ ಮಂಡ್ಯ ಯೂನಿವರ್ಸಿಟಿ ಕೂಡ ಒಂದು. ಈ 10 ಯೂನಿವರ್ಸಿಟಿ ಪೈಕಿ 9 ಯೂನಿವರ್ಸಿಟಿನ ಕ್ಲೋಸ್ ಮಾಡೋಕ್ಕೆ ಹೊರಟಿದ್ದಾರೆ. ಈ 9 ಯೂನಿವರ್ಸಿಟಿಯಲ್ಲಿ ಮಂಡ್ಯ ಯೂನಿವರ್ಸಿಟಿ ಕೂಡ ಒಂದು. ಈ ಯೂನಿವರ್ಸಿಟಿ ಕ್ಲೋಸ್ ಮಾಡೋಕ್ಕೆ ಕರ್ನಾಟಕ ಸರ್ಕಾರ ಯಾವ ರೀತಿ ದಡ್ಡತನವಾದ ಉತ್ತರವನ್ನು ನೀಡ್ತಾ ಇದ್ದಾರೆ ಅಂತ ಅಂದರೆ, ಪ್ರಾಧ್ಯಾಪಕರಿಲ್ಲ, ವಿದ್ಯಾರ್ಥಿಗಳು ಅಂತರಿಲ್ಲ, ಜಾಗ ಇಲ್ಲ ಅಂತ ಆಮೇಲೆ ಹೇಳ್ತಾರೆ. ಆದರೆ ಅವ್ರಿಗೆ ರಿಯಲ್ ಫ್ಯಾಕ್ಟ್ ಅಂದರೆ ನಮಗೂ ವಿದ್ಯಾರ್ಥಿಗಳು ಗೊತ್ತಾಗ್ಬಿಟ್ಟಿದೆ. ಏನಂದರೆ ಸರ್ಕಾರದ ದುಡ್ಡಿಲ್ಲ. ಸರ್ಕಾರ ದುಡ್ಡಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡಿ, ನಾವೇ ಬೇಕಾದ್ರೆ ಭಿಕ್ಷೆ ಹಾಕ್ಬಿಟ್ಟಾರು ನಿಮ್ಮ ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ, ಎಂತೆಂಥದ್ದೆಲ್ಲ ಮಾಡ್ತೀವಿ ಅಂತ ಬಿಟ್ಟಿ ಭಾಗ್ಯ ಕೊಡೋಪ್ಪದು ವಿದ್ಯಾರ್ಥಿಗಳಿಗೆ ಶಿಕ್ಷಣವಾದ ನೀಡೋದಕ್ಕೆ ಮೇಯ್ನ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು. ಒಂದು ಎಜುಕೇಷನು, ಒಂದು ಮೆಡಿಕಲ್ಲು, ಇವೆರಡು ಮೇಯ್ನ್ ಪ್ರಿಫರೆನ್ಸ್ ಕೊಡಬೇಕು ಬಿಟ್ಟು ಯಾವುದೋ ಬಿಟ್ಟಿ ಭಾಗ್ಯ ಕೊಡ್ತಾಯಿದ್ದಾರೆ. ನಾಚಿಕೆ ಆಗಲ್ವ ಅವ್ರಿಗೆ? ಇಲ್ಲಿ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಸುಮಾರು 20,000 ವಿದ್ಯಾರ್ಥಿಗಳು ಈ ವರ್ಷ ವ್ಯಾಸಂಗ ಮಾಡ್ತಾಯಿದ್ದಾರೆ. ಸುಮಾರು 200 ಜನ PhD ಕೂಡ ಮಾಡ್ತಾಯಿದ್ದಾರೆ. ಜಾಗ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ತೂಪಿನಕೆರೆ 100 ಎಕರೆ ಇದೆ. ಆಗಲೇ 2 ಎಕರೆ ಅವರು ಒತ್ತುವರಿ ಮಾಡ್ಕೊಂಡು ಅವರ ಹೆಸರು ಮಾಡ್ಕೊಬಿಟ್ಟವ್ರೆ. ಇನ್ನು 98 ಎಕರೆ ಇದೆ, ಇಲ್ಲೊಂದು 35 ಎಕರೆ ಇದೆ. ಇದೆಲ್ಲ ಜಾಗ ಇದ್ರೂ ಕೂಡ ಮಂಡ್ಯ ವಿಶ್ವವಿದ್ಯಾಲಯನ ಮೈಸೂರು ಯೂನಿವರ್ಸಿಟಿಗೆ ಸೇರಿಸಬೇಕು ಅಂತ ದಡ್ಡತನವಾದ ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ. ಇಲ್ಲಿವರೆಗೂ ವಿದ್ಯಾರ್ಥಿಗಳು ಓದಿದ್ದಾರೆ, ಅವ್ರ ಸರ್ಟಿಫಿಕೇಟ್ಗೆ ಏನು ಗತಿ? ಮಂಡ್ಯ ಯೂನಿವರ್ಸಿಟಿ ಇಲ್ಲೇ ಇಲ್ಲ ಅಂದಾಗ ಅವ್ರ ಮುಂದಿನ ಫ್ಯೂಚರ್ ಏನು? ಈಗ ಏನಂತ ಅಂದರೆ, ತೆಲಂಗಾಣದಲ್ಲಿ ಸ್ಟೇಟ್ ಡಿವೈಡ್ ಆಯಿತು. ಸ್ಟೇಟ್ ಡಿವೈಡ್ ಆಗೋಕ್ಕೆ ಏನು ಹೇಳಿ? ಆಸ್ಮಾನಿಯಾ ಯೂನಿವರ್ಸಿಟಿ ಕಾರಣ. ಆಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಹೋರಾಟ ಮಾಡಿ ಒಂದು ತೆಲಂಗಾಣ ಸ್ಟೇಟೇ ಮಾಡಿದ್ದಾರೆ. ರಾಜ್ಯ ಅಲ್ಲ, ರಾಷ್ಟ್ರದಲ್ಲಿ ಒಂದು ಎಮರ್ಜೆನ್ಸಿ ಸ್ಟ್ರೈಕ್ ಡಿಕ್ಲೇರ್ ಆಗಿದೆ. ಅಲ್ಲಿ
ವಿದ್ಯಾರ್ಥಿಗಳು ಇದು ಹಾಸ್ಟೆಲ್ ಸ್ಟ್ರೈಕ್ ಮಾಡಿದಂಥದ್ದು. ಇದು ವಿದ್ಯಾರ್ಥಿಗಳು ಇವತ್ತು ಟ್ರೈಲರ್ ತೋರಿಸಿದ್ವಿ. ಮಂಡ್ಯ ಯೂನಿವರ್ಸಿಟಿ ಉಳಿಸ್ಬೇಕು ಅಂದರೆ ಟ್ರೈಲರ್ ತೋರಿಸಿದ್ವಿ. ಇನ್ನು ರಾಜ್ಯಾದ್ಯಂತ ಕಾಲ್ನಡಿಗೆ ಮುಖಾಂತರ ಪಾದಯಾತ್ರೆ ಮಾಡ್ತೀವಿ. ಸರ್ಕಾರ ಬಜೆಟ್ನಲ್ಲಿ ಏನಾದರೂ ಈ ಬಿಲ್ನ ಪಾಸ್ ಮಾಡಿ ವಿಶ್ವವಿದ್ಯಾಲಯನ ಮುಚ್ಚೋಕ್ಕೆ ತೀರ್ಮಾನ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು, ರಾಜ್ಯದಲ್ಲಿರುವಂಥ ವಿದ್ಯಾರ್ಥಿಗಳು ಒಗ್ಗೂಡಿ ನಮಗೆ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ತೋರಿಸ್ತೀವಿ. ಈ ಮೂಲಕ ಎಚ್ಚರಿಕೆ ಕೂಡ ನೀಡ್ತಾ ಇದ್ದೀನಿ. ಈ ಚಲುವರಾಯಸ್ವಾಮಿ ಅವರು ಅವಹೇಳನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ. 40 ಕಿಲೋಮೀಟರ್ ಇದೆ, ನೈಸೂರಲ್ಲೆಲ್ಲ ಮಾಡ್ಕೊಟ್ಟಿದ್ದೀವಿ, ಹೋಗ್ಬಿಡಿ ಅಂತಾರೆ. ನೀವು ಹೋಗಿ ನಾಗಮಂಗಲ ಯಾಕೆ ನಿಂತಿದ್ದೀರಾ? ನೀವು ಮೈಸೂರು ನಿಂತು ಗೆಲ್ಲಿ ನೀವು, ಆಗ ನಾವು ಬೇಕಾದ್ರೆ ಹೋಗಿ ಮೈಸೂರು ಯೂನಿವರ್ಸಿಟಿ ಸೇರ್ಕೋತೀವಿ. ಅದು ಬಿಟ್ಬಿಟ್ಟು ನಾಗಮಂಗಲ ನಿಂತ್ಕ ಗೆದ್ದುಬಿಟ್ಟು ನಮ್ಮ ಮಂಡ್ಯ ಜನತೆಗೆ ಏನು ಮಾಡ್ಕೊಡ್ತಿಲ್ಲ. ಕೃಷಿ ಕಾಲೇಜೇನೋ ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಮಗೂ ಕೂಡ ಖುಷಿ. ಮಂಡ್ಯ ಡೆವಲಪ್ಮೆಂಟ್ ಆಗ್ತಿದೆ. ಮಂಡ್ಯ ಡೆವಲಪ್ಮೆಂಟ್ ಮಾಡೋಕ್ಕೆ ನಾವು ಕೂಡ ಸಹಕಾರ ನೀಡ್ತೀವಿ. ವಿದ್ಯಾರ್ಥಿಗಳು ಅವ್ರಿಗೆ ಕೂಡ ನಾವು ಒಳ್ಳೆಯದಾಗಲಿ ಅಂತಲೇ ಹೇಳ್ತೀವಿ. ನಾವು ಕೂಡ ಅವ್ರ ಜೊತೆ ಬೆಂಬಲವಾಗಿ ನಿಂತ್ಕೋತೀವಿ. ಆದರೆ ಮಂಡ್ಯ ವಿಶ್ವವಿದ್ಯಾಲಯನ ಮುಚ್ಚೋಕೊಟ್ಟಿದೆ. ಇದಕ್ಕೆ ನಾವು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತೇವೆ.